ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ. ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಒಂದು ಅಡಿಕೆ ಹೊಂಬಾಳೆ ಬಿದ್ದಿದೆ. ಎಷ್ಟು ಉದ್ದ ಇದೆ ಅಂತ ನೋಡಿ. ಹಾಗೆಯೇ ಇದರಲ್ಲಿ ಮುಂದಿನ ವರ್ಷಕ್ಕೆ ನೋಡಿ ಅಡಿಕೆ ಹೇಗಿದೆ ಅಂತ ನೋಡಿ. ಪಕ್ಕದ ಗಿಡದಲ್ಲೂ ಹಾಗೇನೇ ಇದೆ, ಎಲ್ಲ ಗಿಡದಲ್ಲೂ ಹಾಗೇನೇ ಇದೆ, ಹೆಚ್ಚು ಕಡಿಮೆ. ನೋಡಿ ಸ್ನೇಹಿತರೆ, ಒಬ್ಬರು ನನ್ನ ಗೆಳೆಯರು ಫೋನ್ ಮಾಡಿ ನನ್ನಲ್ಲಿ ಕೇಳಿದರು, ನೀವು ಅಡಿಕೆ ತೋಟಕ್ಕೆ ಗೊಬ್ಬರ ಹಾಕೋದಿಲ್ಲ ಅಂತೆಲ್ಲ ಹೇಳಿದ್ದೀರಿ, ಆದರೆ ನೀರು ಕೂಡ ಹಾಕ್ತಾ ಇಲ್ವಾ ಅಂತ. ಅಂದರೆ ಅವರಿಗೆ ನೀರು ಕೂಡ ಹಾಕದೆ ಅಡಿಕೆ ಕೃಷಿ ಮಾಡಬಹುದಾ ಇಲ್ವಾ ಅಂತ ಒಂದು ಸಂಶಯ ಇತ್ತು, ಅದಕ್ಕೆ ಕೇಳಿದರು. ಆದರೆ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ನನ್ನ ಅಡಿಕೆ ತೋಟದ ಒಳಗಡೆ ನೀರಾವರಿ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಹಾಗಾಗಿ ನಾನು ಹೇಳಿದೆ ಏನಂತ ಹೇಳಿದರೆ, ಇಲ್ಲ ಸರ್, ನಾನು ಅಡಿಕೆ ತೋಟಕ್ಕೆ ನೀರು ಕೂಡ ಹಾಕ್ತಾ ಇಲ್ಲ ಅಂತ. ಆಗ ಅವರಿಗೆ ಆಶ್ಚರ್ಯ ಆಯಿತು. ಇನ್ನು ಯಾಕಂತ ಹೇಳಿದರೆ ವಿಂಕ್ಲರ್ ಮಾದರಿಯ ಪದ್ಧತಿಯ ಬಗ್ಗೆ ಬೇಕಾದಷ್ಟು ವಿಡಿಯೋ ಮಾಡಿದ್ದೇನೆ, ಈಗ ಪುನಃ ಅಡಿಕೆ ತೋಟಕ್ಕೆ ನೀರು ಹಾಕ್ತಾ ಇಲ್ಲ ಅಂತ ಹೇಳುವುದೇ ಅಂತ ಹೇಳಿದರೆ ಅದೇನು ಅಂತ. ಅದಕ್ಕೆ ನಾನು ಹೇಳಿದೆ, ನೋಡಿ, ನಾನು ಈಗ 10-12 ವರ್ಷದಿಂದ ಅಡಿಕೆ ತೋಟಕ್ಕೆ ಗೊಬ್ಬರ ಕೂಡ ಕೊಡ್ತಾ ಇಲ್ಲ, ಆದರೆ ನನ್ನ ಜಮೀನಲ್ಲಿ ಬೇಕಾದಷ್ಟು ಗೊಬ್ಬರ ಇದೆ ಅಲ್ವಾ. ಹಾಗೆಯೇ ಇದು ಕೂಡ, ನಾನು ಇಲ್ಲಿ ಅಡಿಕೆ ತೋಟಕ್ಕೆ ನಿಜವಾಗಲೂ ಕೊಡ್ತಾ ಇಲ್ಲ. ಹಾಗಾದರೆ ನೀರು ಎಲ್ಲಿಗೆ? ನೋಡಿ, ನನ್ನ ಅಡಿಕೆ ತೋಟ ಅಂತ ಹೇಳುವಂಥದ್ದು ಅಥವಾ ಈ ವ್ಯವಸ್ಥೆ ಇದೆಯಲ್ಲ, ಇದು ಕೇವಲ ಅಡಿಕೆ ಗಿಡಗಳ ತೋಟ ಅಲ್ಲ, ಇಲ್ಲಿ ಬೇಕಾದಷ್ಟು ಗಿಡಗಳ ತೋಟ. ಅಂದರೆ ಇಲ್ಲಿ ನನ್ನ ತೋಟದಲ್ಲಿ ಕಳೆಗಳು ಕೂಡ ಅಷ್ಟೇ ಇದೆ. ನನ್ನ ಇನ್ನೊಂದು ಲೆಕ್ಕಾಚಾರದಲ್ಲಿ ನನಗೆ ಅಡಿಕೆ ಗಿಡ ಕೂಡ ಒಂದು ರೀತಿಯ ಕಳೆನೇ ಸ್ನೇಹಿತರೆ. ಯಾಕಂತ ಹೇಳಿದರೆ ನಾನು ಯಾವುದೇ ರೀತಿಯ ಸಾಕಣೆಯನ್ನು ಈ ಅಡಿಕೆ ಗಿಡಗಳನ್ನು ನಾನು ಸಾಕಣೆ ಮಾಡ್ತಾ ಇಲ್ಲ. ಅಂದರೆ ಇಲ್ಲಿ ಕಳೆಗಳನ್ನು ಎಷ್ಟು ನಾವು ಕೇರ್ಲೆಸ್ ಆಗಿ, ಅಂದರೆ ಜವಾಬ್ದಾರಿ ಇಲ್ಲದೆ ನಾವು ಬೆಳೆಸ್ತೇವೋ, ಅದೇ ರೀತಿಯಲ್ಲಿ ನಾನು ಅಡಿಕೆ ಗಿಡ ಕೂಡ ನಾನು ಯಾವುದೇ ಕಾರಣಕ್ಕೂ ಅಡಿಕೆ ಗಿಡಕ್ಕೆ ರೋಗ ಬಂದಿದ ಅಥವಾ ಏನಾಗ್ತಾಯಿದೆ ಯಾವುದೂ ನೋಡೋದಿಲ್ಲ. ನಾನು ನೋಡ್ತಾ ಇರೋದೇನು, ನನ್ನ ಮಣ್ಣಿನಲ್ಲಿ ಜೀವ ಇದೆಯಾ ಅಂತ. ಜೀವ ಇದೆ ಅಂತ ಹೇಳಿದರೆ ಏನು? ಬೇಕಾದಷ್ಟು ಜೀವಿಗಳು ನಮ್ಮ ಜಮೀನಲ್ಲಿ ಇದ್ದರೆ ಅದೇ ಸ್ನೇಹಿತರೆ ನಮ್ಮ ತೋಟ ಜೀವ ಇದೆ ಅಂತ ಹೇಳೋದಕ್ಕೆ ಒಂದು ಅರ್ಥ. ಈ ಜೀವ ಇದೆ ಅಂತ ಹೇಳಿದರೆ ಬೇಕಾದಷ್ಟು ಜೀವಿಗಳು ಯಾವುದು? ಅದರಲ್ಲಿ ಎಲ್ರಿಗೂ ಪರಿಚಯ ಇರುವಂಥದ್ದು ಎರೆಹುಳ. ಆದರೆ ನನಗೆ ಎರೆಹುಳ ಎಲ್ಲ ಜೀವಿಗಳ ಒಟ್ಟಿಗೆ ಇರುವಂಥ ಒಂದು ಜೀವಿ ಅಷ್ಟೇ. ನನ್ನ ಜಮೀನಲ್ಲಿ ಕೋಟಿಗಟ್ಟಲೆ ಜೀವಿ ಇದೆ, ಖಂಡಿತವಾಗಿ ಇದೆ. ಅದು ಗೆದ್ದಲಿನಿಂದ ಹಿಡಿದು ಕಣ್ಣಿಗೆ ಕಾಣುವಂಥದ್ದು, ಕಾಣದಿರುವಂಥದ್ದು, ಬ್ಯಾಕ್ಟೀರಿಯಾಗಳಿಂದ ಹಿಡಿದು ಬೇಕಾದಷ್ಟು ಜೀವಿಗಳು ನನ್ನ ಜಮೀನಿನಲ್ಲಿ ಖಂಡಿತವಾಗಿ ಇದೆ. ಈ ಜೀವಿಗಳು ಇದ್ರೇ ನನ್ನ ತೋಟದ ಮಣ್ಣಿಗೆ ಜೀವ ಇರೋದು. ನನ್ನ ಇಲ್ಲಿರುವ ಎಲ್ಲ ಗಿಡಗಳು ಕೂಡ ಒಂದು ರೀತಿಯ ಆರೋಗ್ಯದಲ್ಲಿ ಅಥವಾ ಒಂದು ಉತ್ತಮ ರೀತಿಯ ಫಸಲನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ಇರ್ತದೆ. ಸ್ನೇಹಿತರೆ, ಈ ಪ್ರತಿಯೊಂದು ಗಿಡ, ಯಾವುದೇ ರೀತಿಯ ಗಿಡ ಇರ್ಬೋದು, ಅದಕ್ಕೆ ಬೇರಿನ ವ್ಯವಸ್ಥೆ ಅಂತ ಇದೆ, ಅಂದರೆ ಬೇರುಗಳಿದೆ. ಈ ಬೇರುಗಳು ಯಾಕಿದೆ ಅಂತ ಹೇಳಿದರೆ, ನೀವು ನೀರು ಹಾಕಿ ಬೆಳೆಸುವಂಥ ಅಲ್ಲ ಅದು ಇರುವುದು. ಮಣ್ಣಿನಲ್ಲಿ ನೀರಿನ ಅಂಶ ಇದ್ದೇ ಇರ್ತದೆ. ಬೇಸಿಗೆಗಾಲದಲ್ಲಿ ಏನಾಗ್ತದೆ, ಸೂರ್ಯನ ಬಿಸಿಲು ನಮ್ಮ ಭೂಮಿಗೆ ಬಿದ್ದಾಗ ಅದು ಆವಿಯಾಗ್ತದೆ. ಈ ಆವಿಯಾಗುವ ನೀರನ್ನು ಹೀರಿಕೊಂಡು ಅದರ ಬೇರುಗಳ ವ್ಯವಸ್ಥೆ ಇರ್ತದೆ. ಅಂದರೆ ಮಣ್ಣಿನ ಒಳಗಡೆ ಇರುವಂಥದ್ದು ಬೇರುಗಳೆಲ್ಲ ಕೇವಲ ಆವಿಯನ್ನು ಹೀರಿಕೊಂಡು ಬೆಳೆಯುವಂಥ ಶಕ್ತಿ ಪ್ರತಿಯೊಂದು ಗಿಡಗಳಿಗೂ ಇದೆ. ಅಂದರೆ ಬೇರಿಗೆ ಆ ಶಕ್ತಿ ಇದೆ. ಆದರೆ ನಾವೇನು ಮಾಡಿಡ್ತೇವೆ, ಯಾವುದೇ ಗಿಡಕ್ಕೆ ನೀರು ಕೊಟ್ಟರೆ ಆ ಗಿಡಗಳು ಯಶಸ್ವಿಯಾಗಿ ಹುಲುಸಾಗಿ ಬೆಳೆಯುತ್ತದೆ ಅಂತ. ಅಲ್ಲಿ ಬೇಕಾದಷ್ಟು ರಬ್ಬರ್ ತೋಟಗಳಿದೆ, ಅದಕ್ಕೆ ನಾವು ನೀರು ಕೊಡ್ತೇವೆ? ಇಲ್ಲ. ಕಾಡಲ್ಲಿ ಬೇಕಾದಷ್ಟು ಗಿಡಗಳಿದೆ, ಅದಕ್ಕೆ ನೀರು ಕೊಡ್ತೇವೆ? ಇಲ್ಲ. ಅಂದರೆ ಯಾವುದೇ ಒಂದು ಕಾಡು ಗಿಡ ಇರಲಿ, ಯಾವುದೇ ಇರಲಿ, ನಾವು ನೀರನ್ನು ಕೊಟ್ಟು ಅಭ್ಯಾಸ ಮಾಡಿಸಿದರೆ ಮಾತ್ರ ಅದಕ್ಕೆ ನೀರು ಬೇಕೇ ಹೊರತು ಸ್ನೇಹಿತರೆ ಇಲ್ಲದಿದ್ದರೆ ನೀರು ಬೇಡ. ಆದರೆ ಇಲ್ಲಿ ಇನ್ನೊಂದು ವಿಷಯ ಇದೆ. ಏನಂತ ಹೇಳಿದರೆ, ಜೀವಿಗಳಿಗೆ ನೀರು ಬೇಕು ಸ್ನೇಹಿತರೆ. ಜೀವಿಗಳಿಗೆ ಅಂತ ಹೇಳಿದರೆ ನಾವು ಮನುಷ್ಯರಿಂದ ಹಿಡಿದು ಒಂದು ಇರುವವರೆಗೂ ನೇರವಾಗಿ ನೀರು ಬೇಕು. ಅದು ಆವಿಯನ್ನು ಕುಡಿಯಲಿಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಈಗ ನಾವು ಜೋರು ಬಾಯಾರಿಕೆ ಆಯಿತು ಅಂತ ನಾವು ಅಂಗಳದಲ್ಲಿ ನಿಂತುಕೊಂಡ್ರೆ ಅಲ್ಲಿ ಆಗುವಂಥ ಆವಿಯನ್ನು ಕುಡಿಯಲಿಕ್ಕೆ ಆಗ್ತದೆ? ಇಲ್ಲ, ನಮಗೆ ನೇರವಾಗಿ ನೀರು ಬೇಕು. ಹಾಗೆಯೇ ಸ್ನೇಹಿತರೆ, ನಮ್ಮ ಜಮೀನಲ್ಲಿರುವ ಗೆದ್ದಲಿರಲಿ, ಎರೆಹುಳ ಇರಲಿ ಅಥವಾ ಯಾವುದೇ ಜೀವಿಗಳಿರಲಿ, ಒಂದು ಇರುವೆಯಿಂದ ಹಿಡಿದು ಎಲ್ಲದಕ್ಕೂ ನೇರವಾಗಿ ನೀರು ಬೇಕು. ಆ ನೀರನ್ನು ನಾನು ಒದಗಿಸ್ತಾ ಇದ್ದೇನೆ. ದಿನಾಲು ಒಂದು ಅರ್ಧ ಗಂಟೆ, ಕಾಲು ಗಂಟೆ ನೀರನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಅದು ವಿಂಕ್ಲರ್ ಮಾದರಿಯಲ್ಲಿ, ಅಂದರೆ ಅದೊಂದು ಮಳೆ ರೀತಿಯಲ್ಲಿ ಬೀಳ್ತದೆ. ಅದು ಸ್ವಲ್ಪ ಬೇಗವಾಗಿ ತೇವಾಂಶ ಹೊಂದ್ತದೆ ಭೂಮಿ. ಆಗ ಜಮೀನಲ್ಲಿರುವ ಎಲ್ಲ ಜೀವಿಗಳಿಗೂ ನೇರವಾಗಿ ನೀರು ಸಿಗ್ತದೆ. ಈ ನೇರವಾಗಿ ನೀರು ಸಿಕ್ಕಾಗ ಏನಾಗ್ತದೆ ನೋಡಿ, ಇಲ್ಲಿ ನಿಮಗೆ ಉದಾಹರಣೆಗೆ ತೋರಿಸ್ತೇನೆ. ಇಲ್ಲಿ ನಾನು ಅಡಿಕೆ ಹಳೆಯ ಕಳೆಗಳನ್ನು ಹಾಕಿದೆ ನೋಡಿ. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ತೇವಾಂಶ ಇದೆ ನೋಡಿ. ಇದು ಕಡಿಮೆ ಅಂತ ಹೇಳಿದರು, ಎಷ್ಟು ಕೋಟಿ ಜೀವಿಗಳಿದ್ದರೆ ಎಡೆಯಲ್ಲಿ ಇರ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ. ಇಲ್ಲಿ ಅಡಿಕೆಯ ಬೇರುಗಳು ಕೂಡ ಇದೆ ನೋಡಿ, ಸೂಕ್ಷ್ಮವಾಗಿ ಕಾಣ್ಬೋದು ನಿಮಗೆ. ಇಲ್ಲಿ ನೀವು ಗಮನಿಸಬೇಕಾದೇನಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ಎಷ್ಟು ವಿಧದ ಹಿಕ್ಕೆಗಳಿದೆ ಅಂತ ನೀವು ಗಮನಿಸಿದರೆ ಕಾಣ್ಬೋದು ನಿಮಗೆ. ನೋಡಿ ನೋಡಿ, ಜೀವಿಗಳೆಲ್ಲ ಓಡಾಡೋದು ನಿಮಗೆ ಕಾಣ್ಬೋದು ನೋಡಿ. ಇಲ್ಲಿ ಯಾವುದೋ ರೀತಿಯ ಹಿಕ್ಕೆಗಳೆಲ್ಲ ಇದೆ. ಅಂದರೆ ಇಲ್ಲಿ ನೀವು ನೀರು ಹಾಕಬೇಕಾದ ಯಾವುದಕ್ಕೆ? ಈ ಜೀವಿಗಳಿಗೆ ಸ್ನೇಹಿತರೆ.
ಆಮೇಲೆ ನೋಡಿ ಅಡಿಕೆಯ ಬೇರುಗಳೆಲ್ಲ ಇಲ್ಲಿದೆ ನೋಡಿ, ಕಾಣ್ಬೋದು ನಿಮಗೆ, ನೇರವಾಗಿ ಕಾಣ್ಬೋದು ನೋಡಿ. ಗೊಬ್ಬರ ಹೀರ್ಕೊಳ್ಳುವ ಬೇರು ಇದು ನೋಡಿ, ಗಮನಿಸಿದರೆ ನೀವು. ಅಂದರೆ ಜೀವಿಗಳಿಗೆ ಬೇಕಾಗಿ ನೀರು, ಈ ಜೀವಿಗಳು ನೇರವಾಗಿ ನೀರನ್ನು ಕುಡಿಯುತ್ತದೆ ಸ್ನೇಹಿತರೆ. ಅದೇ ಹೇಳ್ತಾ ಇರೋದು ನಾನು, ಅಡಿಕೆ ಗಿಡಗಳಿಗೆ ನೀರು ಬೇಡ. ಯಾಕಂತ ಹೇಳಿದರೆ ಅದು ಭೂಮಿಯಲ್ಲಿ ಬಿದ್ದಂಥ ತೇವಾಂಶವನ್ನು ಹೀರಿಕೊಂಡು ಕೂಡ ಬೆಳೆಯುವಂಥ ಗಿಡ. ಆದರೆ ನಮ್ಮ ಜೀವಿಗಳಿಗೆ ನೇರವಾಗಿ ನೀರು ಬೇಕಾದ ಕಾರಣ ಅಲ್ಲಿ ನಾವು ಸಂಪೂರ್ಣವಾಗಿ ಭೂಮಿಗೆ ನೀರನ್ನು ಹಾಕಲೇಬೇಕಾಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ನಮ್ಮ ಭೂಮಿ ಗಟ್ಟಿಯಾಗ್ತದೆ ಕಲ್ಲಿನ ಹಾಗೆ. ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ಹೇಗೂ ಮಳೆ ಬರ್ತದೆ, ಭೂಮಿ ತೇವಾಂಶವನ್ನು ಹೊಂದ್ತದೆ, ಜೀವಿಗಳೆಲ್ಲ ಅಭಿವೃದ್ಧಿ ಆಗ್ತಾ ಇರ್ತದೆ. ಆದರೆ ನಮ್ಮ ತೋಟ ಬೇಸಿಗೆಗಾಲದಲ್ಲಿ ಒಣಗಿ ಹೋದರೆ ಏನಾಗ್ತದೆ, ನಮ್ಮ ತೋಟದ ಇಳುವರಿ ಬರುವ ಸಾಮರ್ಥ್ಯ ಕಡಿಮೆ ಆಗ್ತದೆ. ನಮ್ಮ ಜಮೀನಿನಲ್ಲಿ ಇರುವಂತಹ ಎರೆಹುಳಗಳಾಗಲಿ ಅಥವಾ ಜೀವಿಗಳಾಗಲಿ ಎಲ್ಲ ಪಲಾಯನ ಮಾಡ್ತದೆ, ಬೇರೆ ಕಡೆಗೆ ಹೋಗ್ತದೆ, ತಂಪು ಪ್ರದೇಶ ಅಥವಾ ನೀರಿರುವ ಪ್ರದೇಶ, ಅಥವಾ ಸತ್ತು ಹೋಗ್ತದೆ. ಇಷ್ಟೇ ಆಗೋದು, ಬೇರೆ ಏನಾಗೋದಿಲ್ಲ. ನಾವು ನೀರು ಹಾಕದಿದ್ದರೆ ಒಂದು ಸತ್ತು ಹೋಗ್ತದೆ, ಇಲ್ಲದಿದ್ದರೆ ಪಲಾಯನ ಮಾಡ್ತದೆ, ಇಷ್ಟೇ. ಆದರೆ ಈ ಬೇಕಾದಷ್ಟು ಕಳೆಗಳ ತ್ಯಾಜ್ಯಗಳೆಲ್ಲ ಹಣ್ಣಾಗಿ ಬೀಳ್ತಾ ಇರ್ತದೆ ನೋಡಿ, ಅದನ್ನು ಗೊಬ್ಬರ ಮಾಡುವಂಥ ಪ್ರಕ್ರಿಯೆ ನಿರಂತರವಾಗಿರಬೇಕಾದ್ರೆ ಜೀವಿಗಳು ಬೇಕೇ ಬೇಕಲ್ಲವ, ಯಾವಾಗಲೂ ಕೂಡ ವರ್ಷದ 365 ದಿನ ಬೇಕಲ್ಲ. ಇಲ್ಲದಿದ್ದರೆ ಏನಾಗ್ತದೆ, ವರ್ಷದ ಮಳೆಗಾಲದಲ್ಲಿ ಮಾತ್ರ ಗೊಬ್ಬರ ಆಗುವಂಥ ಪ್ರಕ್ರಿಯೆ ನಡೀತಾ ಇರ್ತದೆ. ನಮ್ಮ ಜಮೀನಿನಲ್ಲಿ ಯಾವಾಗಲೂ ಗೊಬ್ಬರ ನಿರಂತರವಾಗಿ ನಡೀತಾ ಇದ್ದರೆ ನಮ್ಮ ತೋಟದ ಇಳುವರಿ ನೋಡಿ ಈ ರೀತಿ ಬರುವ ಸಾಧ್ಯತೆ ಇರ್ತದೆ. ನೋಡಿ, ಕಾಣ್ತದೆ ನಿಮಗೆ? ಯಾವುದೇ ರೀತಿಯ ಗೊಬ್ಬರಗಳನ್ನು ಕೊಡದಿದ್ರೂ ಕೂಡ ನಮ್ಮ ಜಮೀನಿನಲ್ಲಿ ಇಳುವರಿ ಈ ರೀತಿ ಬರ್ತದೆ. ಕಾರಣ ಏನು, ಇಲ್ಲಿ 365 ದಿವಸ ಕೂಡ ಗೊಬ್ಬರ ಆಗುವಂಥ ಪ್ರಕ್ರಿಯೆ ನಡೀತಾ ಇರ್ತದೆ. ಈ ಗೊಬ್ಬರ ಮಾಡುವ ಪ್ರಕ್ರಿಯೆ ಯಾರು ಮಾಡೋದು, ನಮ್ಮ ಜಮೀನಲ್ಲಿರುವ ಜೀವಿಗಳು. ಈಗ ಹೇಳಿ ಸ್ನೇಹಿತರೆ, ನಾನು ಯಾವುದಕ್ಕೆ ನೀರು ಕೊಡಬೇಕು, ಅಥವಾ ಯಾರಾದರೂ ನೀವಾದರೂ ಅಡಿಕೆ ಗಿಡಕ್ಕೆ ಯಾಕೆ ಬೇಕಾಗಿ ನಾವು ನೀರು ಕೊಡಬೇಕು? ನಮಗೆ ಅಗತ್ಯನೇ ಬರೋದಿಲ್ಲ ಅಡಿಕೆ ಗಿಡಕ್ಕೆ ನೀರು ಹಾಕುವಂಥದ್ದು. ನಮ್ಮ ಜಮೀನಲ್ಲಿರುವ ಜೀವಿಗಳಿಗೆ ನೀರು ಕೊಡುವ ನಾವು, ಅದು ಒಳ್ಳೆಯ ಆರೋಗ್ಯದಲ್ಲಿ ಬೆಳೆಯಲಿ. ಹಾಗಾದಾಗ ಮಾತ್ರ ಅದರಿಂದ ನಮ್ಮ ತೋಟ ಒಳ್ಳೆಯದಾಗ್ತದೆ. ಹಾಗಾಗಿ ನಾವು ಮಾಡಬೇಕಾದೇನಂತ ಹೇಳಿದರೆ ಸ್ನೇಹಿತರೆ, ನಾವು ಅಡಿಕೆ ತೋಟವನ್ನು ಸಾಕಣೆ ಮಾಡುವುದಲ್ಲ. ಅಡಿಕೆ ತೋಟವನ್ನು ಸಾಕಣೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ, ತಲೆ ಬಿಸಿ ಪ್ರಾರಂಭ ಆಗ್ತದೆ. ಯಾಕೆ, ಕೆಲವು ಅಡಿಕೆ ಗಿಡದಲ್ಲಿ ಇಳುವರಿ ಬರುವುದು, ಕೆಲವು ಅಡಿಕೆ ಗಿಡಕ್ಕೆ ರೋಗ ಬರುವುದು, ಕೆಲವು ಅಡಿಕೆ ಗಿಡಗಳು ಸಾಯುವುದು. ಯಾಕೆ ಏನು ಅಂತ ನಮಗೇನು ಗೊತ್ತಿರುವುದಿಲ್ಲ. ಒಂದು ವರ್ಷ ಜಾಸ್ತಿ ಇಳುವರಿ, ಒಂದು ವರ್ಷ ಕಡಿಮೆ ಇಳುವರಿ, ಒಂದು ವರ್ಷ ರೋಗ ಬಾಧೆ ಜಾಸ್ತಿ, ಹೀಗೆಲ್ಲ ಆಗುವಾಗ ಏನಾಗ್ತದೆ ಅಂತ ಹೇಳಿದರೆ ನಮಗೆ ತಲೆ ಬಿಸಿ ಆಗ್ತದೆ ಸ್ನೇಹಿತರೆ. ನಾವಿಲ್ಲಿ ಅಡಿಕೆ ಗಿಡವನ್ನು ಸಾಕುವುದೇ ಬೇಡ, ನಾವು ಭೂಮಿಯಲ್ಲಿ ಹಾಕಿಬಿಡುವ, ಪ್ರಕೃತಿಯ ಮಡಿಲಿಗೆ ಅದನ್ನು ಹಾಕಿಬಿಡುವ. ನಾವು ಸಾಕಣೆ ಮಾಡಬೇಕಾದ್ದು ಯಾವುದಂತ ಹೇಳಿದರೆ ಇಲ್ಲಿರುವ ಜೀವಿಗಳನ್ನು ಸ್ನೇಹಿತರೆ. ಈ ಜೀವಿಗಳು ನಮ್ಮ ಕಣ್ಣಿಗೆ ಯಾವತ್ತೂ ಕಾಣುವುದಿಲ್ಲ. ಅದು ಮಣ್ಣಿನ ಒಳಗಡೆ ಈ ಕತ್ತಲಿನ ಪ್ರದೇಶದಲ್ಲಿ ನೋಡಿ, ಇಲ್ಲೆಲ್ಲ ಕಳೆ ಇರ್ತದೆ ನೋಡಿ, ಇದರ ಒಳಗಡೆ ಕತ್ತಲಿರ್ತದೆ ನೋಡಿ. ಈ ಕತ್ತಲಿನ ಪ್ರದೇಶದಲ್ಲಿ ಅದೆಲ್ಲ ಸಂಸಾರ ಮಾಡಿಕೊಂಡು ನಮ್ಮ ಜಮೀನಲ್ಲಿರುವ ಈ ಕಳೆಗಳನ್ನೆಲ್ಲ ತ್ಯಾಜ್ಯಗಳನ್ನೆಲ್ಲ ತಿಂದುಕೊಂಡು ಆಹಾರವನ್ನು ತಿಂದುಕೊಂಡು ಗೊಬ್ಬರವನ್ನು ನಿರಂತರವಾಗಿ ಮಾಡ್ತಾ ಇರ್ತದೆ. ಅದಕ್ಕೆ ನಾವು ನೀರನ್ನು ಕೊಡಬೇಕಾಗ್ತದೆ. ಇಷ್ಟೇ ಸ್ನೇಹಿತರೆ, ಇದರಿಂದ ಹೆಚ್ಚಿನದ್ದು ಏನೂ ಮಾಡಲಿಕ್ಕಿಲ್ಲ. ಹಾಗಾಗಿ ಈ ನನ್ನ ತೋಟದಲ್ಲಿ 10-12 ವರ್ಷ ಆಗಿದ್ರೂ ಕೂಡ ಯಾವುದೇ ಗೊಬ್ಬರ ಕೊಡದಿದ್ರೂ ಕೂಡ ಮಣ್ಣಿನಲ್ಲಿ ಬರಡುತನ ಬಂದೇ ಇಲ್ಲ. ಯಾಕಂತ ಹೇಳಿದ್ರೆ ನಾನು ನೀರು ಕೊಡ್ತಾ ಇರೋದು ಈ ಜೀವಿಗಳಿಗೆ. ಹಾಗಾಗಿ ಅಡಿಕೆ ತೋಟಕ್ಕೆ ನಾನು ನೀರು ಕೊಡ್ತಾ ಇಲ್ಲ ಅಂತ ಧಾರಾಳವಾಗಿ ಹೇಳಬಹುದು. ಹಾಗೆಯೇ ಸ್ನೇಹಿತರೆ, ಈ ಕೃಷಿ ಪದ್ಧತಿಗೆ ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಯಾವುದೇ ರೀತಿಯ ಖರ್ಚು ವೆಚ್ಚವನ್ನು ನಾವು ಮಾಡಲಿಕ್ಕಿಲ್ಲ. ಬೇರೆ ಬೇರೆ ರೀತಿಯ ನಮಗೆ ಇಳುವರಿ ಕೊಡುವಂತಹ ಅಥವಾ ಇಳುವರಿ ಕೊಡದಿರುವಂತಹ, ಅಂದರೆ ನಮಗೆ ಮಣ್ಣಿಗೆ ಮುಖ್ಯವಾಗಿ ಎಲೆಗಳು ಬೀಳಬೇಕು, ಎಲೆಗಳಿಂದಾಗಿ ಆಹಾರಗಳು ಜೀವಿಗಳಿಗೆ ಸಿಗ್ತದೆ. ಈ ರೀತಿಯ ಒಂದು ಪದ್ಧತಿ. ಇದಕ್ಕೆ ಜಾಸ್ತಿಯನ್ನು ನಾವು ಹಣವನ್ನು ವಿನಿಯೋಗಿಸುವಂಥ ಅಗತ್ಯ ಬರುವುದಿಲ್ಲ, ತಲೆ ಬಿಸಿ ಮಾಡುವಂಥ ಅಗತ್ಯ ಬರುವುದಿಲ್ಲ. ಇಳುವರಿಗಾಗಿ ಬಿತ್ತನೆ ಬೀಜವನ್ನು ಒಳ್ಳೆಯ ರೀತಿಯಿಂದ ಆಯ್ಕೆ ಮಾಡಿದರೆ ನಮಗೆ ಆದಾಯವಂತೂ ನಿರಂತರವಾಗಿ ಬರ್ತಾ ಇರ್ತದೆ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.